ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಸಂತ ಸೇವಾಲಾಲ್ ಜಯಂತಿಯ ಸಂದರ್ಭದಲ್ಲಿ ಡಿಸಿ ದರ್ಪವನ್ನು ತೋರಿದ್ದಾರೆ. ಬಂಜಾರ ಸಮಾಜದ ವ್ಯಕ್ತಿಯ ಕೊರಳಿಗೆ ಕೈ ಹಾಕಿ ತಳ್ಳಿರುವಂಥದ್ದು ಡಿಸಿ. ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ದರ್ಪಕ್ಕೆ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶ್ರೀ ಸೇವಾಲಾಲ್ ಜಯಂತಿಯ ಸಂದರ್ಭದಲ್ಲಿ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿಸಿ ನೇತೃತ್ವದಲ್ಲಿ ಚಾಲನೆ ಸಿಗತ್ತೆ. ಸಚಿವರ ಆಗಮನದ ಸಂದರ್ಭದಲ್ಲಿ ವ್ಯಕ್ತಿಯ ಕೊರಳಿಗೆ ಕೈ ಹಾಕಿ ತಳ್ಳಿರುವಂಥದ್ದು ಡಿಸಿ ಅವರು. ಸೊ ಮೊನ್ನೆ ನಡೆದಿರುವಂಥ ಶ್ರೀ ಸೇವಾಲಾಲ ಜಯಂತಿಯ ಸಂದರ್ಭದಲ್ಲಿ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಅಂದರೆ ಘೋಷಣೆ ಆಗ್ತಿರ್ತಾರೆ ಬಂಜಾರ ಸಮಾಜದ ಮುಖಂಡರು ಆಗಿರ್ಬೋದು, ಅಲ್ಲಿ ಸೇರಿದಿರುವಂಥ ಜನಗಳು. ಆ ವ್ಯಕ್ತಿಯ ಮೇಲೆ ಡಿಸಿ ಕಡೆಯಿಂದ ಈ ರೀತಿಯ ದರ್ಪ ಒಂದು ನೋಡ್ತಾ ಇದ್ರಿ. ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಡಿಸಿ ದರ್ಪವನ್ನು ತೋರಿದ್ದಾರೆ ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಅಂತೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ದರ್ಪದ ವಿಡಿಯೋ ಈಗ ವೈರಲ್ ಆಗಿದೆ. ಸಂತ ಸೇವಾಲಾಲ್ ಜಯಂತಿ ಇರುವಂಥ ಹಿನ್ನೆಲೆಯಲ್ಲಿ ಮೆರವಣಿಗೆ ಮಾಡಲಾಗತ್ತಲ್ಲಿ. ಅಶೋಕ ವೃತ್ತದಿಂದ ಕುಮಾರ ಗಂಧರ್ವ ಭವನದ ಕಡೆಗೆ ಮೆರವಣಿಗೆ ಹೋಗ್ತಿರುತ್ತೆ. ಮೆರವಣಿಗೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿಸಿ ನೇತೃತ್ವದಲ್ಲಿ ಚಾಲನೆ ಸಿಗತ್ತೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರುವಂಥ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಅಂದರೆ ಸಮಾಜದ ಅಂದರೆ ಬಂಜಾರ ಸಮಾಜದ ವ್ಯಕ್ತಿಯ ಕೊರಳಿಗೆ ಆ ಮೂಮೆಂಟಲ್ಲಿ ಆ ಸಮಯದಲ್ಲಿ ಕೈ ಹಾಕಿ ಡಿಸಿ ಅವರು ತಳ್ಳಿರುವಂಥ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ರಿ. ಅಷ್ಟೊಂದು ಡಿಸಿಯ ಆಕ್ರೋಶ ಆವೇಶ ಯಾಕಿತ್ತೋ ಗೊತ್ತಿಲ್ಲ. ಸಹಜವಾಗಿ ಆ ಭಾಗದ ಸಚಿವರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಆ ಘೋಷಣೆಗಳು ಸಹಜವಾಗಿ ಇರುತ್ತೆ. ವಾಪಸ್ ಈ ರೀತಿಯಾಗಿ ಕೊರಳಿಗೆ ಕೈ ಹಾಕಿ ತಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅಲ್ಲಿರುವಂಥ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈ ರೀತಿಯ ದರ್ಪ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ, ಅಥವಾ ಬೇರೆ ರೀತಿ ಏನಾದರೂ ಕೂಗಿದ್ನ, ಬೇರೆ ಏನಾದರೂ ಹೇಳಿದ್ನ ಆ ವ್ಯಕ್ತಿ? ಇಲ್ಲ ಅಲ್ಲಿ. ಯಾಕೆಂದರೆ ಸೇವಾಲಾಲ್ ಮೆರವಣಿಗೆ ಇರುವಂಥ ಸಂದರ್ಭದಲ್ಲಿ ಮೆರವಣಿಗೆ ಖುಷಿಯಲ್ಲಿ ಇರ್ತಾರೆ, ಘೋಷಣೆಗಳು ಸಹಜವಾಗಿರುತ್ತೆ.